ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ OnePlus Buds ಇರುವಂಥದ್ದು. ಈ ಒಂದು OnePlus Buds ಏನಿದೆ ಇದು 4990 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ನನಗೆ ಇವರು ಕಳಿಸಿರುವಂಥದ್ದು ನಾರ್ಡ್ ಬ್ಲೂ ಅಂತ ಇದೆ. ಇದನ್ನು ಬಿಟ್ಟರೆ ಒಂದು ಗ್ರೇ ಕಲರ್ ಇದೆ ಮತ್ತು ವೈಟ್ ಕಲರ್ ಸಹ ಇರುವಂಥದ್ದು. ನನಗೆ ಈ ಒಂದು ನಾರ್ಡ್ ಬ್ಲೂ ಕಲರ್ನ ಕಳಿಸಿದ್ರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು OnePlus Budsನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕ್ವಾಲಿಟಿ ಯಾವುದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು OnePlus Budsನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಬಾಕ್ಸ್ನ ಮೇಲೆ ನೋಡ್ತಾ ಇದ್ದೀರಾ ಈ ಒಂದು ನಾರ್ಡ್ ಬ್ಲೂ ಅಂತ ಬರೆದಿರುವಂಥದ್ದು. ಸೊ ಆ ಪಿಕ್ಚರ್ನ ಕೂಡ ಹಾಕಿದ್ದಾರೆ. ಇನ್ನು ಸೈಡ್ಗೆ ನಿಮಗಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಬೇರೆ ಹೊಡೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು ನಾವು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇದ್ದರೆ ಒಂದು ಕೇಸ್ ಸಿಗ್ತಾ ಇರುವಂಥದ್ದು. ಕೇಸ್ ಒಳಗೆ ಬಡ್ಸ್ ಇರುತ್ತೆ, ಅದರ ಪಕ್ಕಕ್ಕಿಟ್ಟು ಬೇರೆ ಏನಿಲ್ಲ ಚೆಕ್ ಮಾಡೋದಾದರೆ ಈ ಒಂದು ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ಇರುವಂಥದ್ದು ಆಯಿತಾ. ಆ ಬಾಕ್ಸ್ ಒಳಗೆ ಗಮನಿಸ್ತಾ ಇದ್ದರೆ ನಿಮಗೆ ಈ ಒಂದು ಯೂಸರ್ ಮ್ಯಾನ್ಯಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಎಲ್ಲ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಜೊತೆಗೆ ಒಂದು USB Type-C ಸಣ್ಣದೊಂದು ಕೇಬಲ್ ನೀಡಿದ್ದಾರೆ. Type-A ಅಂದರೆ Type-C, ಒಂದು ಒಳ್ಳೆಯ ವಿಷಯ. ಇದರಲ್ಲಿ Type-C ಪೋರ್ಟ್ ನೀಡಿರುವಂಥದ್ದು ಕೇಸಲ್ಲಿ. ಸೊ ಅದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ಈ ಒಂದು ಕೇಸ್ ನಿಮಗೆ ಈ ರೀತಿ ಸಿಗ್ತಿರುವಂಥದ್ದು. ಒಂದು ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಕೇಸ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಓವರಾಲ್ ನೋಡ್ತಾ ಇದ್ದರೆ ಒಂದು ಬಾಕ್ಸ್ ಒಳಗೆ ಇರುವಂಥ ಕಂಪ್ಲೀಟ್ ಆಕ್ಸೆಸರೀಸ್ಗಳನ್ನು. ಸೊ ಇನ್ನು ಡೈರೆಕ್ಟಾಗಿ ಒಂದು ಕೇಸಿಗೆ ಬಂತು ಅಂತ ಅಂದರೆ ಒಂದು ಪ್ರೀಮಿಯಂ ಲುಕ್ಕನ್ನು ನೀಡ್ತಾ ಇರುವಂಥದ್ದು. ಈ ಒಂದು ಕೇಸು ಓಪನ್ ಮಾಡೋದಕ್ಕೆ ಒಂದು ಕಂಫರ್ಟ್ ಆಯಿತಾ, ಒಂದೇ ಕೈಯಲ್ಲಿ ಈ ರೀತಿ ಓಪನ್ ಮಾಡ್ಬೋದು. ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ನನಗೆ ಅನ್ನಿಸ್ದಂಗೆ ಅದು ಪ್ರೀಮಿಯಮ್ ಅಂತ ಅನ್ಸುತ್ತೆ ಆಯಿತಾ. ಈ ಒಂದು ಬಡ್ಸ್ ಆದರೂ ಆಗಿರ್ಬೋದು ಮತ್ತು ಒಂದು ಕೇಸ್ ಆದರೂ ಆಗಿರ್ಬೋದು. ನಿಮಗೆ ಒಂದು ಕೇಸ್ನ ಹೊರಗಡೆ ಒಂದು LED ಲೈಟ್ ಇದೆ ಆಯಿತಾ. ಸೊ ನಿಮಗೆ ಗೊತ್ತಾಗುತ್ತೆ ಅದು ಪೇರಿಂಗ್ ಮೋಡಲ್ ಇದೆಯಾ ಅಥವಾ ಆನ್ ಆಗಿದೆಯಾ ಅಂತ. ಮತ್ತು ನಿಮ್ಗೆ ಇದರಲ್ಲಿ ಈ ಒಂದು ಬಡ್ಸಲ್ಲಿ ಯಾವುದೇ ಒಂದು LED ಲೈಟ್ ಇಲ್ಲ. ಸೊ ಅದೊಂದು ಬೇಜಾರಾಗುವಂಥ ವಿಷಯ, ಆನ್ ಆಗಿದೆಯಲ್ವ ಅಂತಲೇ ಗೊತ್ತಾಗಲ್ಲ. ಮತ್ತು ಈ ಒಂದು ಬಡ್ಸ್ ಗಮನಿಸ್ತಾ ಇದ್ದೀರಾ ಆಯಿತಾ, ಇದರಲ್ಲಿ ಯಾವುದೇ ಒಂದು ಸಿಲಿಕಾನ್ ಟಿಪ್ ಇಲ್ಲ. ಸೊ ಜಾರ್ ಬಿದ್ದೋಗುವಂಥ ಸಾಧ್ಯತೆ ಇರುತ್ತೆ. ನಾನು ಟೆಸ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಕೂರುತ್ತೆ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಜೊತೆಗೆ ಒಂದು ಕೇಸಲ್ಲಿ ಒಂದು ಡೆಡಿಕೇಟೆಡ್ ಬಟನ್ ಸಹ ಇದೆ ಪೇರಿಂಗ್ ಮಾಡೋದಕ್ಕೆ. ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ LED. ಸೊ ಗೊತ್ತಾಗುತ್ತೆ ನಮಗೆ ಪೇರಿಂಗ್ ಮೋಡಲ್ ಇದೆ ಅಂತ. ಜೊತೆಗೆ ಒಂದು ಕೇಸಲ್ಲಿ USB Type-C ಪೋರ್ಟ್ ಇದೆ ಆಗಲಿಡ್ದಂಗೆ. ಸೊ ಒಂದು ಒಳ್ಳೆ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಇಷ್ಟ ಆಯಿತು. ಒಂದು ಪ್ರೀಮಿಯಂ ಲುಕ್ಕನ್ನು, ಇದು ಒಂದು ಹೆವಿ ಕಾಸ್ಟ್ಲಿ ಇಯರ್ಬಡ್ ಅಂತ ನಮಗೆ ಅನಿಸುತ್ತೆ. ಇನ್ನು ಈ ಒಂದು ಬಡ್ಸ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಇದು ಬ್ಲೂಟೂತ್ 5.0 ಸಪೋರ್ಟ್ ಮಾಡ್ತಿರುವಂಥದ್ದು. ಒಳ್ಳೆ ವಿಷಯ. ಸುಮಾರು 10 ಮೀಟರ್ ದೂರ ಇದ್ದೀರಾ ಅಂದರೂ ಸಹ ನಿಮಗೆ ಈ ಒಂದು ಬಡ್ಸಿಗೆ ಮೊಬೈಲಿಂದ ಕನೆಕ್ಟ್ ಮಾಡ್ಕೊಬೋದು. ಒಂದು ಒಳ್ಳೆ ವಿಷಯ. ಬ್ಯಾಟ್ರಿ ಲೈಫ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದು ಒಂದು ಸಲ ಈ ಒಂದು ಬಡ್ಸ್ ಎರಡೂ ಫುಲ್ ಚಾರ್ಜ್ ಆಗಿದೆ ಅಂದರೆ 7 ಗಂಟೆಗಳ ಒಂದು ಮ್ಯೂಸಿಕ್ ಪ್ಲೇಬ್ಯಾಕ್ ಅನ್ನು ನೀಡುತ್ತೆ. ಕ್ರೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 4 ಗಂಟೆಗಳ ಫೋನ್ ಕಾಲ್ನ ಪ್ಲೇಬ್ಯಾಕ್, ಫೋನ್ ಕಾಲ್ನ ನೀವು 4 ಗಂಟೆ ಕಂಟಿನ್ಯೂಸ್ ಆಗಿ ಮಾತಾಡ್ಬೋದು. ಟೋಟಲ್ ಮ್ಯೂಸಿಕ್ಕಿಗೆ ಮಾತ್ರ 7 ಗಂಟೆ ಇರುವಂಥದ್ದು. ನೀವು ಈ ಕೇಸನ್ನು 10 ನಿಮಿಷ ಚಾರ್ಜ್ ಮಾಡಿದ್ರಿ ಅಂತಂದರೆ 10 ಗಂಟೆಗಳ ಪ್ಲೇಬ್ಯಾಕನ್ನು ನೀಡುತ್ತೆ ಅಂತ ಹೇಳಾಗ್ತಿರುವಂಥದ್ದು. ಸೊ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ನೀವೊಂದು ಬಡ್ಸನ್ನು ಒಂದು ಕೇಸ್ ಒಳಗೆ 10 ನಿಮಿಷ ಇಟ್ಟಿದ್ದೀರಾ ಅಂತ ಅಂದರೆ ಲಿಟ್ರಲಿ 2 ಗಂಟೆಗಳ ಕಾಲ ನೀವು ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಸೊ ತುಂಬ ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ. ಜಸ್ಟ್ 10 ನಿಮಿಷ ಕೇಸ್ ಒಳಗೆ ಇಟ್ಟರೆ 2 ಗಂಟೆ ಅಂತ ಅಂದರೆ ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದು IPX4 ವಾಟರ್ ರೆಸಿಸ್ಟೆಂಟ್ ಅಂದರೆ ಸ್ಪಿಲ್ ಪ್ರೂಫ್ ಸಹ ಇರುವಂಥದ್ದು. ಸೊ ವಾಟರ್ ರೇಟಿಂಗು ಸಹ ಇದೆ. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಬಡ್ಸ್ಗಳನ್ನು ಫೋನಿಗೆ ಕನೆಕ್ಟ್ ಮಾಡುವಂಥದ್ದು ತುಂಬ ಸಿಂಪಲ್ ಆಯಿತು. ಒಂದು ಕೇಸನ್ನು ಓಪನ್ ಮಾಡಿದ ತಕ್ಷಣ ಎಷ್ಟೋ ಫೋನ್ಗಳಲ್ಲಿ ಆಟೋಮೆಟಿಕ್ ಡಿಟೆಕ್ಟ್ ಆಗಿಬಿಡುತ್ತೆ ಆಯಿತಾ, ಪಾಪಪ್ ಆಗಿಬಿಡುತ್ತೆ. OnePlus ಫೋನ್ ಇದೆ ಅಂತ ಅಂದರೆ ಸುಮ್ಮನೆ ಒನ್ ಟ್ಯಾಪಲ್ಲಿ ನೀವು ಕನೆಕ್ಟ್ ಮಾಡ್ಕೊಂಬಿಡ್ಬೋದು ಆಯಿತಾ. ಜೊತೆಗೆ ನಿಮ್ಮ ಹತ್ರ OnePlus ಫೋನ್ ಇದೆ ಅಂತ ಅಂದರೆ ಸೆಟ್ಟಿಂಗ್ನಲ್ಲೇ ನೀವು ಯಾವುದೇ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ. ಸೆಟ್ಟಿಂಗ್ನಲ್ಲೇ ಈ ಒಂದು ಬಡ್ನಲ್ಲಿ ಎಷ್ಟು ಬ್ಯಾಟ್ರಿ ಇದೆ, ಈ ಬಡ್ಡಲ್ಲಿ ಎಷ್ಟು ಬ್ಯಾಟ್ರಿ ಇದೆ, ಕೇಸಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಮತ್ತು ಅದರಲ್ಲೇ ಸೆಟ್ಟಿಂಗನ್ನು ಮಾಡ್ಕೊಬೋದು. ಗಮನಿಸಿದ್ರೆ ತೋರಿಸ್ತಿದ್ದೀನಿ ಒಂದು ಮೆನ್ಯೂವನ್ನು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಬಟನ್ ಇದು ಟಚ್ ಸೆನ್ಸಿಟಿವ್ ಬಟನ್ ಆಗಿದೆ ಆಯಿತಾ. ಸೊ ನಿಮಗೆ ಇದರಲ್ಲಿ ಆಟೋಮೆಟಿಕ್ಕು ಕಿವಿಗೆ ಹಾಕೊಂಡಿದ್ದೀರಾ ಅಂತ ಅಂದರೆ ಪ್ಲೇ ಆಗ್ತಾಯಿದ್ರೆ ಮ್ಯೂಸಿಕ್ಕು ಕಿವಿಯಿಂದ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕು ಪಾಸ್ ಆಗಿಬಿಡುತ್ತೆ. ಒಂದೇ ಬಟನ್ ನೀವು ಕಿವಿನ ತೆಗೆದ್ರಿ ಅಂದರೂ ಪಾಸ್ ಆಗುತ್ತೆ. ಅದನ್ನು ಬೇಕಾದ್ರೆ ನೀವು ಚೇಂಜ್ ಬೇಕಾದ್ರೂ ಮಾಡ್ಕೊಬೋದು. ಮತ್ತೆ ಹಾಕೊಂಡ್ರಿ ಅಂತಂದರೆ ಆಟೋಮೆಟಿಕ್ ಪ್ಲೇ ಆಗಿ ಶುರುವಾಗುತ್ತೆ. ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂತ ಅಂತಾರೆ ಅದನ್ನು ಗಮನಿಸ್ತಾ ಇದ್ದೀರಾ. ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು. ಸೊ ತುಂಬ ಚೆನ್ನಾಗಿ ಡಿಟೆಕ್ಟ್ ಮಾಡುತ್ತೆ ಆ ಒಂದು ಸೆನ್ಸರದಲ್ಲಿರುವಂಥದ್ದು. ಕಿವಿಗೆ ಹಾಕೊಂಡ್ರಿ ಅಂದರೆ ಪ್ಲೇ ಆಗುತ್ತೆ, ತೆಗೆದ್ರಿ ಅಂತಂದರೆ ಪಾಸ್ ಆಗುತ್ತೆ. ಈ ಒಂದು ಫೀಚರ್ ಅಂತೂ ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ ಒಂದು ಸೆಟ್ಟಿಂಗನ್ನು ಸಹ ಗಮನಿಸ್ತಾ ಇದ್ದರೆ ನೀವು ಇದರಲ್ಲಿ ಕೆಲವೊಂದು ಬಟನ್ ಕಸ್ಟಮೈಸ್ ಮಾಡ್ಕೊಬೋದು. ನೀವು ಡಬಲ್ ಪ್ರೆಸ್ ಮಾಡಿದ್ರೆ ಅಸಿಸ್ಟೆಂಟ್ ಓಪನ್ ಆಗೋ ಥರ ಅಥವಾ ನೆಕ್ಸ್ಟ್ ಸಾಂಗ್ ಹೋಗೋ ಥರ ಅಥವಾ ಪ್ರೀವಿಯಸ್ ಸಾಂಗ್ ಹೋಗೋ ಥರ ಲೆಫ್ಟ್ ಅಮ್ಕಿದ್ರೆ ಏನಾಗಬೇಕು, ರೈಟ್ ಅಮ್ಕಿದ್ರೆ ಏನಾಗಬೇಕು, ಇದನ್ನೆಲ್ಲ ನೀವು ಆರಾಮಾಗಿ ಕಸ್ಟಮೈಸ್ ಮಾಡ್ಕೊಬೋದು. ಸೊ ಆ ಒಂದು ಕಸ್ಟಮೈಸೇಷನ್ ಚೆನ್ನಾಗಿದೆ. ಸೊ ಅದು ಈ ಒಂದು OnePlus ಫೋನ್ಗಳಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಬೇರೆ ಫೋನ್ಗೂ ಸಹ ಇದು ವರ್ಕ್ ಆಗುತ್ತೆ. ಇನ್ನೊಂದು OnePlus ಬಡ್ಸ್ನ ಬೇಸು ಮತ್ತು ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಬೇಸು ಮತ್ತು ಕ್ಲಾರಿಟಿ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಕ್ಲಿಯರ್ ಸೌಂಡನ್ನು, ಕ್ರಿಸ್ಪ್ ಸೌಂಡನ್ನು ಕೊಡುತ್ತಿದ್ದು ಮತ್ತು ಬೇಸ್ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿ ತುಂಬ ಚೆನ್ನಾಗಿದೆ ಆಯಿತಾ. ತುಂಬ ಚೆನ್ನಾಗಿ ಕಿವಿ ಕೇಳುತ್ತೆ ಮತ್ತು ಲೇಟೆನ್ಸಿ ಕೂಡ ತುಂಬ ಕಡಿಮೆ ಇರುವಂಥದ್ದು. ಸೊ ನೀವು PUBG ಆಡ್ತಿದ್ದೀರಾ ಅಂತಂದರೆ ನಿಮಗೆ ಒಂದೊಂದು ಸಲ ಬಡ್ಸ್ಗಳಲ್ಲಿ ಹೆಂಗೆ ಅಂತಂದರೆ ನೀವು ಬುಲೆಟ್ ಫೈರ್ ಮಾಡೋ 1 ಸೆಕೆಂಡ್ ಆದಮೇಲೆ ಇಯರ್ಬಡ್ಡಿಗೆ ಬರ್ತಾ ಇರುತ್ತೆ. ಸೊ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ತುಂಬ ಲೋ ಲೇಟೆನ್ಸಿ ಇದರಲ್ಲಿರುವಂಥದ್ದು. ಸೊ
PUBG ಆಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ಒಂದು ಬಡ್ಸನ್ನು ಯೂಸ್ ಮಾಡ್ಕೊಬೋದು. ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತನಾಡಬೇಕು ಅಂದರೆ ಅಷ್ಟೊಂದೇನು ಚೆನ್ನಾಗಿಲ್ಲ, ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ ನನಗೆ ಇದರಲ್ಲಿ, ಆಯಿತಾ. ಅಂತ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಏನೂ ಇಲ್ಲ ಇದರಲ್ಲಿ. ಅದು ನಾವು ಅನೇಬಲ್ ಮಾಡ್ಕೊಳ್ಳೋದಕ್ಕೆ ಡಿಸೇಬಲ್ ಮಾಡೋದಕ್ಕೆ ಏನೂ ಆಪ್ಷನ್ ಇಲ್ಲ. ಸೊ ನಾಯ್ಸ್ ಕ್ಯಾನ್ಸಲ್ ಎನ್ವಿರಾನ್ಮೆಂಟ್ ನಾಯ್ಸನ್ನು ಕ್ಯಾನ್ಸಲ್ ಮಾಡುತ್ತೆ ಅಂತಾರೆ, ಬಟ್ ನನಗೇನೋ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಇನ್ನು ನನಗೆ ಇಷ್ಟ ಆಗಿರೋಂಥ ಒಂದು ವಿಷಯ ಏನಪ್ಪ ಅಂತ, ನಾನು ಕಿವಿಯಲ್ಲಿ ಹಾಕೊಂಡು ಕೇಳ್ತಿರ್ಬೇಕಾದ್ರೆ ವೆಯ್ಟ್ ತುಂಬ ಲೈಟ್ ವೆಯ್ಟ್ ಇದೆ, ಆಯಿತಾ. ತುಂಬ ಲೈಟ್ ವೆಯ್ಟ್ ಇದೆ, ಅಂತ ಹೆವಿ ಇದೆ ಅಂತ ಏನು ಅನಿಸಲ್ಲ. ಬಟ್ ನನ್ನ ಕಿವಿ ಕರೆಕ್ಟಾಗಿ ಕೂರ್ತಲ್ಲ ನನಗೆ, ಆಯಿತಾ. ಅಂತ ಅಂದರೆ ಕೆಲವು ಜನ ಕಿವಿ ಕೂರ್ಬೋದು, ಆಯಿತಾ. ಈಗ ನೋಡಿ ಕರೆಕ್ಟಾಗಿ ಕೂತ್ಕೊಳ್ತು ಒಂದೊಂದು ಆ್ಯಂಗಲಲ್ಲಿ. ಬಟ್ ಇದರಲ್ಲಿ ಯಾವುದೇ ಒಂದು ಸಿಲಿಕಾನ್ ಟಿಪ್ ಇಲ್ಲದಿರೋ ಕಾರಣ ನಿಮ್ಮ ಕಿವಿಗೆ ಎಷ್ಟೋ ಜನರ ಕಿವಿಗೆ ಸರಿಯಾಗಿ ಕೂರ್ದೇ ಇರ್ಬೋದು, ಆಯಿತಾ. ಕೆಲವು ಜನ ಕೂರ್ದೇ ಇರ್ಬೋದು. ತುಂಬ ಜನ ಗೊತ್ತಿರುತ್ತೆ ಈ ರೀತಿ ಬಡ್ಸ್ಗಳ ಪ್ರಾಬ್ಲಮ್ ಅದು ಅಂತ. ಸೊ ನೋಡ್ಕೊಂಬಿಟ್ಟು ಬೇಕಾದ್ರೆ ಟೆಸ್ಟ್ ಮಾಡ್ಕೊಂಡು ತೊಗೊಂಡ್ರೆ ಒಳ್ಳೆ, ನಿಮ್ಮ ಫ್ರೆಂಡ್ ಹತ್ರ ಯಾರ ಇದೆ ಅಂತ ಅಂದರೆ. ಕೆಲವು ಜನ ಕಿವಿಗೆ ಅಡ್ಜಸ್ಟ್ ಆಗದೆ ಇರ್ಬೋದು, ಕೆಲವು ಜನಕ್ಕೆ ಆಗ್ಬೋದು. ನನಗೆ ಒಂದು ಕಿವಿ ಕರೆಕ್ಟಾಗಿ ಕೂತ್ಕೊಳ್ಳೋದು, ಇನ್ನೊಂದು ಕಿವಿಗೆ ಒಂದು ಸ್ವಲ್ಪ ಲೂಸ್ ಆಗೋದು. ನಾನು ಸ್ವಲ್ಪ ಹಿಂಗೆ ಶೇಕ್ ತಲೆ ಲಡಿಸ್ದೆ ಅಂದರೆ ಒಂದು ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಸೊ ಆ ಕಾರಣಕ್ಕೆ ಆಗ ಕಿವಿನ ಒಂದು ಸ್ವಲ್ಪ ಟೈಟ್ ಮಾಡಿ ಹಿಂಗೆ ಅನ್ಕೋತಾ ಇರಬೇಕಾಗಾಗ. ಸೊ ಆ ರೀತಿ ಅನ್ನಿಸ್ತು ನನಗೆ. ಸೊ ಅದೊಂದನ್ನು ಬಿಟ್ಟರೆ ಉಳ್ದಂಗೆ ಸೊ ಕ್ಲಾರಿಟಿ, ಬೇಸು, ಕ್ರೇಜಾಗಿ ಹೇಳೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಬೆಲೆ 5,000 ರೂಪಾಯಿ ಇದೆ, ಆಯಿತಾ. 5,000 ರೂಪಾಯಿ ನೀವು ಕೇಳೋ 5,000 ಕೊಟ್ಬಿಟ್ಟು ಈ ಒಂದು ಬಡ್ಸನ್ನು ನಾನು ಪರ್ಚೇಸ್ ಮಾಡಬೇಕಾ ಅಂತ. ಎಷ್ಟು ಜನ OnePlus ಫ್ಯಾನ್ಸ್ ಇರ್ತೀರ, ಆಯಿತಾ. ನೀವು OnePlus ಫ್ಯಾನ್ಸ್ ಇದ್ರೆ ಅಂದರೆ ಆಬ್ವಿಯಸ್ಲಿ ಪರ್ಚೇಸ್ ಮಾಡ್ತಾರೆ, ಎಷ್ಟೇ ಕಾಸ್ಟ್ ಆದ್ರೂ, ಆಯಿತಾ. ಅಂಥವ್ರಿಗೆ ಅಂತೂ ನಾನು ಏನೋ ಹೇಳಂಗೆ ಇಲ್ಲ, ಅವರೇ ತೊಗೊಂಡ್ಬಿಡ್ತಾರೆ. ಬಟ್ 5,000 ಈ ಒಂದು ಇಯರ್ಬಡ್ಡಿಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು ಅನ್ಕೋತೀನಿ. ಏನಕ್ಕೆ ಸಿಮಿಲರ್ ಪರ್ಫಾರ್ಮೆನ್ಸನ್ನು, ಸಿಮಿಲರ್ ಸೌಂಡ್ ಕ್ಲಾರಿಟಿನ, ಇದನ್ನು ನೀಡುವಂಥ ಬೇರೆ ಬಡ್ಸ್ಗಳಿಂದ ಕಡಿಮೆಗೆ ಸಿಗುತ್ತೆ ನನಗೆ ಅನ್ನಿಸ್ತಂಗೆ, ಆಯಿತಾ. ಸೊ 5,000 ಸ್ವಲ್ಪ ಜಾಸ್ತಿ ಆಯ್ತಾನೋ, ಸ್ವಲ್ಪ ಜಾಸ್ತಿ. ಈಗ ಇತ್ತೀಚಿನ ದಿನಗಳಲ್ಲಿ ಬಡ್ಸ್ಗಳ ಬೆಲೆ ತುಂಬ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಬಟ್ ಇದು ಕೂಡ ಒಂದು ಒಳ್ಳೆ ಸೌಂಡ್ ಕೊಡುತ್ತೆ, ಆಯ್ತಾ, ಈ ಪ್ರೈಸ್ ರೇಂಜಿಗೆ. ಬಟ್ ಫೀಚರ್ಸ್ ಕಡಿಮೆ ಇದೆ. ಈ ಥರ ಫುಲ್ ನಿಮಗೆ ಆಟೋಮೆಟಿಕ್ ನೀವು ಕ್ಯೂ ಹಾಕೊಂಡಂಗೆ ಪ್ಲೇ ಆಗಂಗೆ, ಪಾಸ್ ಆಗಂಗೆ, ಅಥವಾ ಇವ್ರು ನೀಡ್ತಿರುವಂಥ ಕೆಲವೊಂದು ಫೀಚರ್ಸ್ನ ಬೇರೆಯವ್ರು ನೀಡ್ತಾರೆ, ಆಯಿತಾ. ಬಟ್ ಸಿಮಿಲರ್ ಸೌಂಡ್ ಕ್ಲಾರಿಟಿ ಬೇಸನ್ನು ನೀಡುವಂಥ ಬಡ್ಸ್ಗಳಿಂದ ಕಡಿಮೆಗೆ ಸಿಗ್ತವೆ. ಇದು ನನ್ನ ಒಪಿನಿಯನ್. ಸೊ ಇದಿಷ್ಟು ಈ ಒಂದು OnePlus ಬಡ್ಸ್ನ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.